ಪರಮಾತ್ಮನೇ ನರರೂಪದಲ್ಲಿ ಬಂದು ದಾನಮ್ಮ ದೇವಿಯ ಕೈ ಹಿಡಿದ ಪ್ರಸಂಗ ದಾಂಪತ್ಯದ ನಿಜ ಅರ್ಥವನ್ನು ಸಾರುತ್ತದೆ. ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಸಾಕ್ಷಾತ್ ಪರಮಾತ್ಮನೇ ನರರೂಪದ ಸೋಮಲಿಂಗನಾಗಿ ಪಾರ್ವತಿಯ ಅಂಶವೇ ಆದ ದಾನಮ್ಮ ದೇವಿಯನ್ನು ವಿವಾಹವಾಗುವ ಪ್ರಮುಖ ಘಟ್ಟದಲ್ಲಿರುವ ಇಂದಿನ ಪ್ರವಚನ ಕಾರ್ಯಕ್ರಮ ಮದುವೆ ಹಾಗೂ ದಾಂಪತ್ಯದ ನಿಜ ಅರ್ಥವನ್ನು ತಿಳಿಯುವುದಾಗಿದೆ ಎಂದು ಓಂಕಾರಾಶ್ರಮ ಮಠದ ಮಾತೋಶ್ರೀ ಬ್ರಹ್ಮರಾಂಬಿಕಾ ದೇವಿ ಹೇಳಿದ್ದಾರೆ. ಅವರು ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ಓಂಕಾರಾಶ್ರಮ ಮಠದ ಶ್ರೀ ಶಿವಶಂಕರ್ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಂದಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ 1 ತಿಂಗಳ ಕಾಲ ಹಮ್ಮಿಕೊಂಡಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ದಾನಮ್ಮ ದೇವಿ ಚರಿತ್ರೆಯನ್ನು ತಿಳಿಸುತ್ತಾ ಮಾತನಾಡುತ್ತಿದ್ದರು. ಇಂದಿನ ಆಡಂಬರ ಹಾಗೂ ತೋರಿಕೆಯ ಮದುವೆಗಳು ಮದುವೆಯ ನಿಜವಾದ ಅರ್ಥವನ್ನು ಮರೆಮಾಚಿವೆ. ಹಿಂದೂ ಧರ್ಮದ ಆಚರಣೆಯಲ್ಲಿರುವ ವಿವಾಹಕ್ಕೆ ತನ್ನದೇ ಆದ ಮಹತ್ವವಿದೆ. ಮದುವೆಯ ಸಂಕೇತವಾಗಿ ಸ್ತ್ರೀಯರಿಗೆ ಕರಿಮಣಿ ತಾಳಿ, ಕುಂಕುಮ, ಗಾಜಿನ ಬಳೆ, ಕಾಲುಂಗುರ, ಹೂವು ನೀಡಿ 5 ಮುತ್ತುಗಳನ್ನು ಪವಿತ್ರ ಮಾಂಗಲ್ಯ ಧಾರಣೆಯೊಂದಿಗೆ ಮದುವೆ ಸಂಪನ್ನವಾಗುತ್ತದೆ. ದಂಪತಿಗಳಾದ ವಧುವರರು ಮೊದಲನೆಯ ಹೆಜ್ಜೆಯನ್ನಿರಿಸಿ ಒಬ್ಬರನ್ನು ಒಬ್ಬರು ಪೋಷಿಸೋಣ, 2ನೆಯ ಹೆಜ್ಜೆಯನ್ನು ಇರಿಸಿ ಒಟ್ಟಿಗೆ ಶಕ್ತಿಶಾಲಿಯಾಗಿ ಬೆಳೆಯೋಣ, 3ನೆಯ ಹೆಜ್ಜೆಯನ್ನಿರಿಸಿ ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ, 4ನೆಯ ಹೆಜ್ಜೆಯನ್ನು ಇರಿಸಿ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳೋಣ, 5ನೆಯ ಹೆಜ್ಜೆಯನ್ನು ಇರಿಸಿ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ, 6ನೆಯ ಹೆಜ್ಜೆಯನ್ನಿರಿಸಿ ಎಂದೆಂದಿಗೂ ಸಂಗಾತಿಗಳಾಗಿ ಒಟ್ಟಿಗೆ ಬಾಳೋಣ, 7ನೆಯ ಹೆಜ್ಜೆಯನ್ನಿರಿಸಿ ಜೀವನ ಪರ್ಯಂತ ಸ್ನೇಹಿತರಾಗಿರೋಣ ಎಂಬುದು ಈ ಸಪ್ತಪದಿಯ ಅರ್ಥ. ವೈವಾಹಿಕ ಸಂಬಂಧಗಳು ದೀರ್ಘಕಾಲದವರೆಗೆ ಉಳಿಯಬೇಕಾದರೆ ಅದರ ಮಹತ್ವವನ್ನು ಯುವಕರಿಗೆ ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಶಿವಶಂಕರ್ ಸ್ವಾಮೀಜಿ, ಶ್ರೀ ಯೋಗಾನಂದ ಸ್ವಾಮೀಜಿ, ಶ್ರೀ ಸದಾಶಿವ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಪುರಾಣ ಪ್ರವಚನಕಾರರಾದ ಮಾತೋಶ್ರೀ ನಾಗಲಾಂಬಿಕಾ ದೇವಿ ಹಾಗೂ ಅನೇಕ ಶರಣೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರವಚನದ ನಂತರ ಗ್ರಾಮಸ್ಥರಿಗೆ ಹೋಳಿಗೆ ಊಟವನ್ನು ಏರ್ಪಡಿಸಲಾಗಿತ್ತು. ಸ್ವಾಮೀಜಿಯವರು ವಿವಾಹ ಕಾರ್ಯವನ್ನು ನಡೆಸಿಕೊಡ್ಬೇಕು.
ನಡೀತಾ ಇದೆ ಇದು. ದಯವಿಟ್ಟು ಯಾರು ಅಲ್ಲೇ ನಿಂತ್ಕೊಂಡು ಯಾರು ಎದ್ದೇಳಬಾರ್ದು. ಪಂಚ್ ನ್ಯೂಸ್ಗಾಗಿ ಬಾವನಸೌದತ್ತಿಯಿಂದ ಸಂತೋಷ್ ಕಿರಿ.